ಸೊ ಬ್ರೇಕ್ನ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ತಾವು ಹೇಳಿದ್ರಿ ತಮ್ಮ ಈ ಎಲ್ಲ ವಿಚಾರಗಳನ್ನು ಮಾತಾಡೋದಕ್ಕೆ ಮೊದಲು ತಮಗೊಂದು ವಿಚಾರ ನೆನಪು ಮಾಡ್ತೀನಿ. ತಮ್ಮ ಸರ್ಕಾರ ಬಂದ ನಂತರ, ತಾವು ಇಂಧನ ಇಲಾಖೆಗೆ ಬಂದ ನಂತರ ಒಂದು ಮಾತು ಹೇಳಿದ್ರಿ, ನಮ್ಮಲ್ಲಿ ವಿದ್ಯುತ್ ಸಮಸ್ಯೆ ಇಲ್ಲ, ಆದರೆ ಟ್ರಾನ್ಸ್ಮಿಷನ್ ಸಮಸ್ಯೆ ಇದೆ, ಅದಕ್ಕಾಗಿ ನಾವು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ. ಈ ಟ್ರಾನ್ಸ್ಮಿಷನ್ ಸಮಸ್ಯೆಯನ್ನು ಬಗೆಹರಿಸಿದ್ರೆ ತಾವು? ವಿದ್ಯುತ್ ಸಮಸ್ಯೆ ಇಲ್ಲ ಅಂದವ್ರು ಈಗ ಸಮಸ್ಯೆ ಇದೆ ಅಂತೀರಿ, ಟ್ರಾನ್ಸ್ಮಿಷನ್ ಸಮಸ್ಯೆ ಬಗೆಹರಿಸಿದ್ರೆ ತಾವು? ಬಗೆಹರಿಸಿಲ್ಲ. ಇವತ್ತು ಟ್ರಾನ್ಸ್ಮಿಷನ್ ಸಮಸ್ಯೆಯನ್ನು ನಾನು ಬಂದು ತಕ್ಷಣ ಇದು ಮ್ಯಾಜಿಕ್ ಮಾಡುವಂಥ ಕೆಲಸ ಅಲ್ಲ. ನಾನು ಈಗಾಗಲೇ 167 ಹೊಸ ಸ್ಟೇಷನ್ ಮಾಡೋದಕ್ಕೆ ನಾವು ಈ ವರ್ಷದ ಬಜೆಟ್ನಲ್ಲಿ ಸುಮಾರು 1,500 ಕೋಟಿ ರೂಪಾಯಿನ ಇಟ್ಟಿದ್ದೀವಿ. ಈಗಲೇ ಹಲವಾರು ಕಡೆ ಸ್ಟೇಷನ್, ನಿನ್ನೆನೂ ನಾನು ಕುಶಾಲನಗರ ಮತ್ತು ಮಡಿಕೇರಿ ಸ್ಟೇಷನನ್ನು ಉದ್ಘಾಟನೆ ಮಾಡಿ ಬಂದೆ. 220 kV ಅಂಡರ್ ಕೇಬಲ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಯಾಕೆ ಮಾಡಿಸಿಲ್ಲ? ಖಂಡಿತವಾಗಿ 220 kVಯನ್ನು ನಾವು ಬೆಂಗಳೂರಲ್ಲಿ ಸಿಟಿಯಲ್ಲಿ ಅಂಡರ್ ಗ್ರೌಂಡ್ ಮಾಡೋದು ಬಿಟ್ಟರೆ ಇಡೀ ರಾಜ್ಯದಲ್ಲಿ ನಾವು ಅಂಡರ್ ಗ್ರೌಂಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಇದಕ್ಕೆ ಒಂದು 10 ಕೋಟಿ ಖರ್ಚು ಮಾಡೋದಾದರೆ ಅಂಡರ್ಗ್ರೌಂಡ್ ಮಾಡೋಕ್ಕೆ 70-80 ಕೋಟಿ ಖರ್ಚು ಮಾಡಬೇಕಾಗುತ್ತೆ. ಅಷ್ಟೊಂದು ದೊಡ್ಡ ಆರ್ಥಿಕ ಹೊರೆಯನ್ನು ಹೊರುವಂಥ ಶಕ್ತಿ ನಮ್ಮ KPTCLಗಾಗಲಿ ಅಥವಾ ನಮ್ಮ ಎಸ್ಕಾಮ್ಗಳಿಗಾಗಿ ಇಲ್ಲ. ಯಾಕೆಂದರೆ ಇವತ್ತು ವಿದ್ಯುತ್ತನ್ನು ನಾವು ಖರೀದಿ ಮಾಡಿ ಪುಕ್ಸಟ್ಟೆ ವಿದ್ಯುತ್ತನ್ನು ನಮ್ಮ ರೈತರಿಗೆ ಕೊಡ್ತಾ ಇದ್ದೀವಿ. ನಮ್ಮ ರೈತರಿಗೆ ಉಚಿತವಾದ ವಿದ್ಯುತ್ ಸಿಗ್ತದೆ. ಮೇಡಮ್, ಯಾರಿಗೆ ಕೊಡ್ತಾ ಇದ್ದೀರಿ? ವಿದ್ಯುತ್ ಕೊಡ್ತಾ ಇದ್ದೀವಿ. ನೀವು ಕೊಟ್ಟಿಲ್ಲ ಅಂದ್ರೆ ಜನ ಇವತ್ತು ನೋಡ್ತಾ ಇದ್ದಾರೆ, ನಿಮ್ಮ ಟಿವಿಯನ್ನೇ ಜನ ನೋಡ್ತಿದ್ದಾರೆ, ಕೊಟ್ಟಿದ್ದನ್ನು ಅವ್ರು ಒಪ್ಕೊಂತಾರೆ. ಈಗ ಕೊಡ್ತಾ ಇಲ್ಲ ಅನ್ನೋದನ್ನು ಒಪ್ಕೊಂತ ಇದ್ದೀನಿ. ವಿದ್ಯುತ್ ಇಲಾಖೆ ಒಂದು ಅವ್ಯವಸ್ಥೆ ಆಗರ ಅಂತೀನಿ ನಾನು. ಎಸ್ಕಾಮ್ಗಳನ್ನು ಮಾಡಿದಿರಿ, ಯಾವುದಕ್ಕೂ ಸ್ವಾಯತ್ತತೆ ಕೊಡಲಿಲ್ಲ ತಾವು. ಎಲ್ಲವೂ ಕೂಡ KPCL ಕಂಟ್ರೋಲ್ ಇಟ್ಕೊಂಡಿದ್ದೀರಿ. ಅದರ ಜೊತೆಗೆ ತಮ್ಮ KPCLಗೆ ಸುಮಾರು 5,000 ಕೋಟಿ ರೂಪಾಯಿನ ತಾವು ಬಾಕಿ ಉಳಿಸ್ಕೊಂಡಿದ್ದೀರಿ ಸಾಲ ಕೊಡೋದಕ್ಕೆ. ಇದನ್ನೆಲ್ಲ ಯಾಕೆ ಆಗ್ತಾ ಇದೆ? ಕಳೆದ ಹಲವಾರು ವರ್ಷಗಳಿಂದ ಇದು ಕಂಟಿನ್ಯೂ ಆಗಿರುವಂಥ ಸಮಸ್ಯೆ. ನಮ್ಮ ಎಲ್ಲ ಎಸ್ಕಾಮ್ಗಳಿಗೂ ನಷ್ಟದಲ್ಲಿದ್ದಾವೆ, ಇದನ್ನು ನಾನು ಒಪ್ಕೊಳ್ಳೇಬೇಕು. ಯಾಕೆಂದರೆ ಒಂದು, ನಮ್ಮ ರಾಜ್ಯದ ಜನ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಬಿಲ್ಲನ್ನು ಕೊಟ್ಟಿಲ್ಲ. ಎಲ್ಲ ಎಸ್ಕಾಮ್ಗಳು ನಿಗಮಗಳು, ಅವರಿಗೆಲ್ಲರಿಗೂ ಸ್ವಾಯತ್ತತೆ ಇದ್ದೇ ಇದೆ. ಒಂದಷ್ಟು ನಮ್ಮ ನೌಕರರದ್ದು ಉಳಿದಂಥ ಭಾಗಕ್ಕೆ ಮಾತ್ರ KPTCL ಕೆಳಗೆ ಬರುತ್ತೆ ಹೊರತು ಅವರ ಒಂದು ಏರಿಯಾದಲ್ಲಿ ಅವ್ರಿಗೇನು ಸಿಸ್ಟಮನ್ನು ಅಭಿವೃದ್ಧಿಪಡಿಸ್ಬೋದು ಅದೆಲ್ಲವನ್ನು ಅವರೇ ಮಾಡ್ಬೋದು. ಯಾಕಂದರೆ ಅದೊಂದು ಕಂಪನಿ. ಅದನ್ನು ಹೊರತುಪಡಿಸಿ ಈ ಸಾಲ ಯಾಕೆ ಇನ್ನೂ ಉಳಿಸ್ಕೊಂಡಿದ್ದೀರಿ? ಸಾಲ ಸಹಜವಾಗಿ ನಾವು ವಿದ್ಯುತ್ತನ್ನು ಎಲ್ಲರ ಹತ್ರ ಖರೀದಿ ಮಾಡಬೇಕು, ಇನ್ಕ್ಲೂಡಿಂಗ್ KPCL ಇವತ್ತು 20% ಇಂಪೋರ್ಟ್ ಕೋಲಿಂದ, ಇನ್ನೂ ಉಳಿದಂತೆ 80% ಈ ಕೋಲಿಂದ ಜಲವಿದ್ಯುತ್ ನಡೆಸಬೇಕಾದ್ರೂ ಕೂಡ ನಮ್ಗೆ ಒಂದಷ್ಟು ಖರ್ಚು ಆಗುತ್ತೆ. KPCL ಇಂದ ಕೂಡ ಎಸ್ಕಾಂ ಅವರು ವಿದ್ಯುತ್ ಖರೀದಿ ಮಾಡ್ತಾರೆ. ಇಂಧನ ಇಲಾಖೆ ಪವರನ್ನು ಜನರೇಟ್ ಮಾಡೋದಾಗಲಿ, ಹೈಡಲ್ ಪವರ್ ಪ್ರಾಜೆಕ್ಟ್ನ ಅಪ್ಗ್ರೇಡ್ ಮಾಡೋದಾಗಲಿ, ಅದನ್ನು ಮಾಡೋದು ಬಿಟ್ಟು ಇಂಧನ ಖರೀದಿಯಲ್ಲೇ ಹೆಚ್ಚು ಆಸಕ್ತಿ. ಯಾಕೆಂದರೆ ಅಲ್ಲಿ ಹೆಚ್ಚು ಹಣ ಸಿಗುತ್ತೆ ಅನ್ನೋ ಕಾರಣ. 100ಕ್ಕೆ 100 ತಪ್ಪು ಆರೋಪವನ್ನು ನೀವು ಹೊರಿಸ್ತಾ ಇದ್ದೀರಿ. ಇಂಥ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡಿ ದಯಮಾಡಿ. ಯಾಕಂದರೆ ನಾನು ಬಹಳ ಸ್ಪಷ್ಟವಾಗಿ ರಾಜ್ಯದ ಜನತೆ ಮುಂದೆ ನಾವು ಮಾತಾಡ್ತಾ ಇದ್ದೀವಿ. ರಾಜ್ಯದ ಜನತೆಗೆ ನಿಮ್ಮ ಮೂಲಕ ತಪ್ಪು ಸಂದೇಶ ಹೋಗೋದನ್ನು ನಾನು ಒಪ್ಪೋದಿಲ್ಲ. ನಾವು ಯಾವುದೇ ವಿದ್ಯುತ್ ಖರೀದಿಯನ್ನು ಪಾರದರ್ಶಕವಾಗಿ ಈ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಆದಾಗ ಮಾತ್ರ ನಾವು ಖರೀದಿ ಮಾಡ್ತಾ ಇದ್ವಿ. ಅದರ್ವೈಸ್ ನಾವು ಯಾವುದೇ ರೀತಿ ಖರೀದಿ ಮಾಡೋದಿಲ್ಲ. ಈಗ ಮಳೆಗಾಲದಲ್ಲಿ ನಾವು 2 ತಿಂಗಳು ಯಾವುದೇ ಖರೀದಿಯನ್ನು ಮಾಡಿಲ್ಲ. ಯಾಕೆಂದರೆ ಜೂನ್ ಜುಲೈ ಯಾವ ಟೆಂಡರ್ ಕರೆಯುವಾಗಲೂ ಕೂಡ ಈ ವರ್ಷವೂ ನಾವು ಟೆಂಡರ್ ಕರೆದಿದ್ದೀವಿ. ನಾವು ಜೂನ್ 15ರ ತನಕ ಮಾತ್ರ ಟೆಂಡರ್ ಕರಿತೀವಿ. ಜೂನ್ ಜುಲೈಯಲ್ಲಿ 15ರ ನಂತರ ಮಳೆ ಬರುತ್ತೆ ಅನ್ನೋಂಥ ಕಾರಣಕ್ಕಾಗಿ ಆ 2 ತಿಂಗಳನ್ನು ಇಡೀ ದೇಶದಲ್ಲಿ ಈ ಪದ್ಧತಿ ಎಲ್ಲೂ ಇಲ್ಲ, ಯಾವುದೇ ರಾಜ್ಯ ಅಳವಡಿಸಲ್ಲ. ಈವನ್ ತಮಿಳುನಾಡು ಕೂಡ 12 ತಿಂಗಳಿಗೂ ಟೆಂಡರ್ ಕರೆಯುತ್ತೆ. ಆದರೆ ನಾವು ಆ ಸರ್ಕಾರಕ್ಕೆ 2 ತಿಂಗಳಾದರೂ ನಮಗೆ ಉಳಿತಾಯ ಆಗಲಿ ಅಂತ 2 ತಿಂಗಳು ಬಿಟ್ಟು ನಾವು ಟೆಂಡರ್ ಕರಿತೀವಿ. ಈ ರೀತಿಯ ಆರೋಪಗಳನ್ನು ಹೊರಿಸುವಾಗ ದಯಮಾಡಿ ರಾಜ್ಯ ಜನತೆ ತಪ್ಪು ಹೊರಿಸಕ್ಕೆ ಹೋಗಬೇಡಿ. ಕಳೆದ 20-30 ವರ್ಷದ ಸರ್ಕಾರದ ಬಗ್ಗೆ ತಾವು ಆರೋಪ ಮಾಡಿದ್ರಿ. ತಾವು ಇಲಾಖೆಗೆ ಬಂದ ನಂತರ ನಾನು ಇಂಥದ್ದನ್ನು ಸರಿಪಡಿಸಿದ್ದೀನಿ ಅಂತ ಹೇಳುವಂಥ ಯಾವುದಾದ್ರೂ ಕೆಲಸಗಳನ್ನು ಶೋಭಾ ಅವರು ಹೇಳ್ಬೋದಾ? ಖಂಡಿತವಾಗಿ. ಇವತ್ತು RTPS ಮತ್ತು ಎಲ್ಲ ನಮ್ಮ ವ್ಯವಸ್ಥೆಗಳು ಒಂದು ರೀತಿಯಿಂದ ಬೇರೆ ಯಾವುದೋ ಒಂದು ವ್ಯವಸ್ಥೆ ಇತ್ತು, ಅಧಿಕಾರಿಗಳ ಜೊತೆ ಸಹಮತ ಇರಲಿಲ್ಲ, ಪರಸ್ಪರ ಹೊಂದಾಣಿಕೆ ಇರಲಿಲ್ಲ. ಇದೆಲ್ಲವನ್ನು ಸರಿಪಡಿಸಿ ಇವತ್ತು ಕಳೆದ ವರ್ಷದ RTPSನ ಉತ್ಪಾದನೆಗೆ ಈ ವರ್ಷದ RTPSನ ನಮ್ಮ ರಾಯಚೂರು ಘಟಕದ ಉತ್ಪಾದನೆಗೆ ನೀವು ಕಂಪೇರ್ ಮಾಡಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಸೊ ಇಲಾಖೆಯಲ್ಲಿ ಹಣ ಇದೆ. ಹಾಗಾದರೆ ಇಲಾಖೆಯಲ್ಲಿ ಸಹಜವಾಗಿ ನಾವು ಸಾಲದಲ್ಲೇ ನಡೀತೀವಿ. ನಿಮ್ಗೆ ಗೊತ್ತಿರುವ ಹಾಗೆ KPTCL ಇವತ್ತು ಸುಮಾರು 6,000 ಕೋಟಿ ಸಾಲದಲ್ಲಿದೆ, KPCL 6,000 ಕೋಟಿ ಸಾಲದಲ್ಲಿದೆ. ನಮ್ಮ ಎಸ್ಕಾಮ್ಗಳು ಕೂಡ ಕಳೆದ ಹಲವಾರು ವರ್ಷದಿಂದ 200 ಕೋಟಿ 300 ಕೋಟಿ ನಷ್ಟದಲ್ಲಿ ನಡೀತಾ ಇದ್ದಾವೆ. ಯಾಕೆ ಮೇಡಮ್, ಯಾಕೆ ನಷ್ಟದಲ್ಲಿ ನಡೀತಾ ಇದೆ? ಇದನ್ನು ನಾವು ನಿಮಗೆ ಕೇಳಬೇಕು, ಜನರಿಗೆ ಕೇಳಬೇಕು. ಯಾಕಂದ್ರೆ ಇವತ್ತು ಬಿಲ್ ಯಾರು ಕೊಡಬೇಕು? ವಿದ್ಯುತ್ ನಾವು ಕೊಡ್ತೀವಿ, ಅದರ ದುಡ್ಡು ಯಾರು ಕೊಡಬೇಕು? ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗ್ರಾಹಕರು ಕಟ್ತಾರೆ. ನಮ್ಮ ಬೆಂಗಳೂರಿನ ಬೆಸ್ಕಾಮಿನ ಏರಿಯಾದಲ್ಲಿ ಕಟ್ತಾರೆ, ನಮ್ಮ ಉದ್ಯಮಿಗಳು ಕಟ್ತಾ ಇದ್ದಾರೆ, ಸಹಜವಾಗಿ ಕಟ್ತಾರೆ. ಆದರೆ ಸರ್ಕಾರದ ಒಂದು ಪಾಲಿಸಿ ಮಾಡಿದೆ, ನಾವು ರೈತರಿಗೆ ಉಚಿತವಾದ ವಿದ್ಯುತ್ ಕೊಡ್ತೀವಿ ಅಂತ. ಸುಮಾರು 4,000 ಕೋಟಿ ಕಳೆದ ವರ್ಷ ನಾವು ಅದಕ್ಕೆ ಸಬ್ಸಿಡಿ ಕೊಡಬೇಕಾಗಿತ್ತು. ಆ ಸಬ್ಸಿಡಿ ಸರ್ಕಾರದಿಂದ ಸುಮಾರು 3,500 ಕೋಟಿ ಬಂತು. ಇದನ್ನೆಲ್ಲವನ್ನು ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಸಾಮಾನ್ಯ ನಾಗರಿಕರಂತೂ ವಿದ್ಯುತ್ ಹಣ ಬಿಲ್ ಕಟ್ತಾ ಇದ್ದಾರೆ.
ಆದರೆ ತೊಂದರೆ ಅನುಭವಿಸ್ತಾ ಇರೋದು ಮತ್ತೆ ಅವರೇ. ಯಾಕೆಂದರೆ ನಗರ ಪ್ರದೇಶಗಳಿದ್ದವರು ದೊಡ್ಡವರು ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಂಡಿರ್ಬೋದು. ಆದರೆ ಸಾಮಾನ್ಯ ನಾಗರಿಕ ಹಳ್ಳಿಯಲ್ಲಿದ್ದವರಿಗೆ ಅಥವಾ ರೈತರಿಗೆ ಇದರಿಂದ ನೇರವಾಗಿ ಸಮಸ್ಯೆ ಆಗ್ತಾ ಇದೆ. ಹೌದು ತಾನೇ, ಒಪ್ಕೋತೀರಾ? 100ಕ್ಕೆ 100 ಅಲ್ವಾ? ಹಾಗಾದರೆ ಅವರ ಸಮಸ್ಯೆಗೆ ಪರಿಹಾರ ಏನು ಮೇಡಮ್, ಸಚಿವೆ ಆಗಿದ್ದಾವೆ? ಅವರ ಸಮಸ್ಯೆಗೆ ಪರಿಹಾರ ನಾವು ಒಳ್ಳೆ ವಿದ್ಯುತ್ತನ್ನು ಕೊಡೋದು ಮಾತ್ರ. ನಮ್ಮ ರಾಜ್ಯದಲ್ಲಿ ಇನ್ನಷ್ಟು ನಮ್ಮ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು. ನಮ್ಮ ಯಾವ ಹೊಸ ಯೋಜನೆಗಳಿಗಿದೆ ಅದು ಇಮ್ಮಿಡಿಯೇಟ್ ನಾವು ಪೂರ್ಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಾರೆ ಕೈ ಜೋಡಿಸಬೇಕು. ಕೊರತೆ ಆದಂಥ ಸಂದರ್ಭದಲ್ಲಿ ನಾವು ಲಾಂಗ್ ಟರ್ಮಲ್ಲಿ ಖರೀದಿ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಪೂರೈಕೆಯಲ್ಲಿ, ನಾನು ಆವಾಗಲೇ ನೀವೊಂದು ಪ್ರಶ್ನೆಯನ್ನು ಕೇಳಿದ್ವಿ, ಪೂರೈಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ಅಡಚಣೆ ಇದೆ. ನಾನು ಬೆಳಗಾಂ ಜಿಲ್ಲೆ ಒಂದು ಉದಾಹರಣೆ ಕೊಡ್ತೀನಿ. ಈ ವರ್ಷ ನಾನು 24 ಸ್ಟೇಷನನ್ನು ಕೇವಲ ಬೆಳಗಾಂ ಜಿಲ್ಲೆ ಒಂದರಲ್ಲಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇಷ್ಟು ವರ್ಷಗಳಲ್ಲಿ ವಿದ್ಯುತ್ ಇದ್ದರೂ ಕೂಡ, ಮಳೆಗಾಲದಲ್ಲಿ ವಿದ್ಯುತ್ ಇದ್ದರೂ ಪೂರೈಕೆ ಮಾಡೋದಂಥ ಒಂದು ದುಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿದೆ. ಯಾಕೆಂದರೆ ಎಲ್ಲ ಹಳೆ ಸ್ಟೇಷನ್ಗಳು ಹಳೆ ಜನಸಂಖ್ಯೆಗೆ, ಹಳೆಯ ಆ ಒಂದು ಉಪಯೋಗಕ್ಕೆ ಸರಿಯಾಗಿ ಸ್ಟೇಷನ್ ಮಾಡಿದ್ದಾರೆ, ಅಪ್ಗ್ರೇಡೇಷನ್ ಮಾಡಿಲ್ಲ, ಹೊಸ ಲೈನ್ಗಳನ್ನು ಹಾಕಿಲ್ಲ. ಇವತ್ತು ಮಹಾಲಿಂಗಪುರ ಸ್ಟೇಷನ್ ಇದೆ, ನಾನು ವಿದ್ಯುತ್ ಕೊಟ್ಟರು ತಗೊಳ್ಳುವಂಥ ಶಕ್ತಿ ಆ ಸ್ಟೇಷನ್ಗಿಲ್ಲ. ಅಂದರೆ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೊಸ ಸ್ಟೇಷನ್ಗಳು ನಮ್ಮ ರಾಜ್ಯದಲ್ಲಿ ಬರಬೇಕಾಗಿದೆ. ಮತ್ತು ನಮ್ಮ ಲೈನ್ಗಳು ಕಳೆದ 25-30 ವರ್ಷದಿಂದ ಲೈನನ್ನು ನಾವು ಅಭಿವೃದ್ಧಿಪಡಿಸಿಲ್ಲ. ಅದೇ ಓಲ್ಡ್ ಲೈನ್ಗಳಿದ್ದಾವೆ, ಅದೇ ನೇತಾಡ್ತಿದ್ದಾವೆ. ಇದನ್ನು ಅಭಿವೃದ್ಧಿಪಡಿಸುವ ದಿಕ್ಕಿನಲ್ಲಿ ನಾವು ವಿಶೇಷ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಅದನ್ನು ಖಂಡಿತವಾಗಿ ಮಾಡ್ತೀವಿ ಅನ್ನುವಂಥ ವಿಶ್ವಾಸ ನನಗಿದೆ. ಓಕೆ ಮೇಡಮ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.